ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಎಲಿಗೆಂಟ್ ಸ್ಯಾರಿ ಕುಚ್ಚು ಡಿಸೈನ್ನ ಸಿಂಗಲ್ ಸ್ಟೆಪ್ಪಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಹೇಗೆ ಹಾಕೋದು ಅಂತ ನೋಡೋಣ. ಈ ಸ್ಯಾರಿ ಕುಚ್ಚು ಡಿಸೈನ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೋಸ್ಕರ ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಹೀಗೆ ಬೆರಳ ಮೇಲೆ ಸುತ್ತಕೊಂಡು ತುದಿನ ಆಟಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಥರ ಬೀಡನ್ನ ಬಳಸ್ತಾ ಇದ್ದೀನಿ. 2 ಕೂಡ ರೌಂಡ್ ಶೇಪ್ ಬೀಡು, ಅಂದರೆ ಇದು ನೋಡಿ ಮೀಡಿಯಮ್ ಸೈಜ್ ಇದೆ, ಇದು ಸ್ವಲ್ಪ ಬಿಗ್ ಸೈಜ್ ಇದೆ. ಈ 2 ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡೋ ಅಂಥದ್ದು. ಬನ್ನಿ ಈಗ ಕುಚ್ಚನ್ನು ಸ್ಟಾರ್ಟ್ ಮಾಡೋಣ. ಈ ನಾಟ್ ಮಾಡಿ ಇಟ್ಕೊಂಡಿದ್ವಲ್ಲ ದಾರನ, ಇದನ್ನ ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಹಾಗೆ ಅದರ ಪಕ್ಕನೇ ಇನ್ನೊಂದು ಲಾಕ್, ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 2 ಸಿಂಗಲ್ ಲಾಕ್ ಆಯ್ತಲ್ಲ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಮೀಡಿಯಮ್ ಸೈಜ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು. ಹಾಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚೆಕ್ ಮಾಡಿ ಆ ಬೀಡ್ನ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಓಕೆ, ಈಗ ಬರುತ್ತಲ್ಲ. ಈಗ ಮತ್ತೆ ನಾನು 5 ಚೈನ್ ಹಾಕೊಳ್ತೀನಿ. ಐದು ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡೋಣ. ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು. ಹಾಗೆ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಈಗ ನೋಡಿ ಮತ್ತೆ 4 ಚೈನ್ನ ಹಾಕೊಳ್ತೀನಿ. 4 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ 2 ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 5 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಹಾಗೆ ಮತ್ತೆ ಈಗ 4 ಚೈನ್ನ ಹಾಕಿ ಹೀಗೆ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಬೇಕು. ಥ್ರೆಡ್ನ ಡ್ರ್ಯಾಗ್ ಮಾಡಿ ಬಿಗ್ ಸೈಜ್ ಬೀಡ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ನೀವಿಲ್ಲಿ ಪ್ಲೇನ್ ಬೀಡ್ನ ಬಳಸಬೇಕು ಅಂತಿಲ್ಲ, ಆದರೆ ಪ್ಲೇನ್ ಬೀಡ್ 2 ಕಡೆನೂ ಪ್ಲೇನ್ ಬೀಡ್ ಬಳಸಿದ್ರೆ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ನೋಡಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತೆ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಡಿಸೈನ್ ಬರೋದು 2 ಸ್ಟೆಪ್ಪಲ್ಲಿ ಬರುತ್ತೆ, ಬಟ್ ನಾನು ಇದನ್ನು ಒಂದೇ ಸ್ಟೆಪ್ಪಲ್ಲಿ ಹೇಗೆ ಹಾಕೋದು ಅಂತ ಹೇಳ್ತೀನಿ ನೋಡಿ. ಹೀಗೆ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕ್ಕೊಳ್ಬೇಕು. ನೋಡಿ 5 ಚೈನ್ನ ಹಾಕಿ ಬಟ್ಟೆನ ಹೀಗೆ ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳಿ. ಬಟ್ಟೆನ ಈಗ ರಿವರ್ಸ್ ಮಾಡಿಕೊಂಡು ಇಲ್ಲಿ ಬೀಡ್ ಪಕ್ಕ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಬೀಡ್ ಲಾಕ್ ಮಾಡೋ ಮುಂಚೆ ಆ ಲಾಕ್ಗೆ ಹೋಗಿ ಈ 5 ಚೈನ್ನ ಇಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಹೀಗೆ ಬೀಡ್ ಮೇಲೆ ಒಂದು ಪುಟ್ಟ ಆರ್ಚ್ ಥರ ಬರುತ್ತೆ. ನಂತರ ನೀವು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ತುಂಬಾ ಈಸಿ ಅನ್ಬೋದು. 2 ಸ್ಟೆಪ್ಪಲ್ಲಿ ಹಾಕೋ ಅಂಥದ್ದನ್ನ ಒಂದೇ ಸ್ಟೆಪ್ಪಲ್ಲಿ ಹಾಕೋದು. ನೋಡಿ ಹೀಗೆ ಲಾಕ್ ಮಾಡಾದ್ಮೇಲೆ ಬಟ್ಟೆನ ವಾಪಸ್ ತಿರುಗಿಸ್ಕೋಬೇಕು. ಈಗ ನೋಡಿ ಬಟ್ಟೆನ ವಾಪಸ್ ತಿರುಗಿಸಿದ್ಮೇಲೆ ಇದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿರೋದನ್ನ ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ ಬೀಡ್ ಮೇಲೆ ಆರ್ಚ್ ಹಾಕಿದ್ದೀವಲ್ಲ 5 ಚೈನ್ ಹಾಕಿ ಅದರೊಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರ ತರಬೇಕು. ಈಗ ನೋಡಿ ನೀಡಲ್ ಮೇಲೆ 4 ದಾರ ಕಾಣ್ತಾ ಇದೆ. ಈಗ ನಾವಿಲ್ಲಿ ಟ್ರಿಬಲ್ ಕ್ರೋಶೆಟ್ನ ಮಾಡಬೇಕು. 2ಕ್ಕೆ 1, 2ಕ್ಕೆ 1, ಹಾಗೆ 2ಕ್ಕೆ.
ಹೀಗೆ ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಸಲ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ದಾರಾನ ವಾಪಸ್ ತಂದು ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. 2ಕ್ಕೆ 1, 2ಕ್ಕೆ 1, ಹಾಗೆ 2ಕ್ಕೆ 1. ಇಲ್ಲಿ ನೋಡಿ 2 ಸಲ ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೀನಲ್ಲ. ಇಲ್ಲಿ ಒಟ್ಟು ಇದು ಮುಂಚೆ 3 ಚೈನ್ ಹಾಕಿದ್ವಲ್ಲ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ 3 ಕಂಬ ಆಗಿದೆ ಅಲ್ವಾ. ಈಗ ಮತ್ತೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿ 5 ಚೈನ್ ಇದೆಯಲ್ಲ, 5 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ನಮಗೆ ಇಲ್ಲೊಂದು ಚಿಕ್ಕದು ಪೆಟಲ್ ಥರ ಫಾರ್ಮೇಷನ್ ಆಗುತ್ತೆ ನೋಡಿ. ಈಗ ಬರುತ್ತೆ ಫಿನಿಶಿಂಗು. ಮತ್ತೆ ಈಗ 3 ಚೈನ್ನ ಹಾಕಬೇಕು. ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1, 2ಕ್ಕೆ 1, ಹಾಗೆ 2ಕ್ಕೆ 1. ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಮತ್ತೆ ದಾರಾನ ತಂದು ಈಗ 4 ದಾರ ಕಾಣುತ್ತೆ ನೀಡಲ್ ಮೇಲೆ. ಸೊ 2ಕ್ಕೆ 1, 2ಕ್ಕೆ 1, ಮತ್ತು 2ಕ್ಕೆ 1 ಹೀಗೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 3 ಸಲ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ 3 ಚೈನ್ ಹಾಕಿರೋದು ಒಂದು ಕಂಬ, 3 ಟ್ರಿಪಲ್ ಕ್ರೋಶೆಟ್. ಈಗ ಮತ್ತೆ 3 ಚೈನ್ನ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಇದೊಂದು ಪೆಟಲ್ ಫಾರ್ಮೇಷನ್ ಆಗುತ್ತೆ ನೋಡಿ ಹೇಗೆ ಕಾಣ್ತದೆ ಅಂಥೇಳಿ. ಈಗ ಮತ್ತೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ವಾಪಸ್ ತರಬೇಕು, ಇನ್ನೊಂದು ದಾರಾನ. ಸೊ ನೀಡಲ್ ಮೇಲೆ 4 ದಾರ ಕಾಣುತ್ತೆ ನೋಡಿ. ನೀಡಲ್ ಮೇಲೆ 4 ದಾರ ಇದೆಯಲ್ಲ. ಈಗ ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ 2 ಸಲ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನಾನಿಲ್ಲಿ 3 ಸಲ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ 3 ಚೈನ್ದು ಒಂದು ಕಂಬ, 3 ಟ್ರಿಪಲ್ ಕ್ರೋಶೆಟ್. ಈಗ ನಾನು ಕೊನೆಯಲ್ಲಿ ನೀಡಲ್ ಮೇಲೆ 1 ಸಲ ದಾರ ತಂದು ಇಲ್ಲಿ ಬೀಡ್ ಪಕ್ಕ ಒಂದು ಸಿಂಗಲ್ ಲಾಕ್ ಮಾಡಿದ್ದೀವಿ ನೋಡಿ. ಅದರೊಳಗೆ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರ ತರಬೇಕು. ನೀಡಲ್ ಮೇಲೆ ನೋಡಿ 3 ದಾರ ಇದೆಯಲ್ಲ, ಇಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. 2ಕ್ಕೆ 1, 2ಕ್ಕೆ 1. ಈಗ ಡೈರೆಕ್ಟ್ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಇಲ್ಲಿ 3 ಪೆಟಲ್ ಬರುತ್ತೆ ನೋಡಿ. ಈ ಡಿಸೈನ್ ತುಂಬಾ ಕ್ಯೂಟಾಗಿ ಬರುತ್ತೆ ಅನ್ಬೋದು. ಒಂದೇ ಸ್ಟೆಪ್ಪಲ್ಲಿ ನಿಮಗೆ 2 ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ನ ಫಿನಿಶ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಇದೇ ರೀತಿ ಇನ್ನೊಂದು ಪೆಟಲ್ನ ಹಾಕಿ ತೋರಿಸ್ತೀನಿ. ಇಲ್ಲಿ ಪೆಟಲ್ನ ಎಂಡ್ ಮಾಡಿದ್ದೀವಲ್ಲ, ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ನ ಮಾಡ್ಕೋಬೇಕು. ಹಾಗೆ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ ಹಾಕೊಳ್ಳೋಣ. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಮತ್ತೆ ಒಂದು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಬೀಡ್ ಇನ್ಸರ್ಟ್ ಮಾಡಾದ್ಮೇಲೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ.
ಇಲ್ಲಿ 5 ಚೈನ್ ಹಾಕಿದ್ದೀವಲ್ಲ, ಈ ಜಾಗದಲ್ಲಿ ಕುಚ್ಚು ಕಟ್ಟೋ ಅಂಥದ್ದು. ಸೊ ನಿಮಗೆ ಆ ಕಡೆ ಈ ಕಡೆ ಬೀಡ್ ಹಾಕಿದ್ರೆ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ಆ ಕಡೆ ಈ ಕಡೆ ಹಾಕಿದ್ದೀನಿ, 5 ಚೈನ್ ಅಕ್ಕಪಕ್ಕ. ಸೊ ಇಲ್ಲಿ ಕುಚ್ಚು ಕಟ್ಟಿದಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ. ಸೊ ಹೀಗೆ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇಲ್ಲಿ 5 ಚೈನ್ ಹಾಕಿ ಬೀಡ್ ಹಾಕಿದ್ದೀನಲ್ಲ ಈ ಸೈಡು. ಈಗ ಮತ್ತೆ ನಾನಿಲ್ಲಿ 4 ಚೈನ್ನ ಹಾಕೊಳ್ತೀನಿ. 4 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿಗ ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡಿದ್ಮೇಲೆ ನಾನೀಗ 5 ಚೈನ್ನ ಹಾಕ್ಕೊಳ್ತೀನಿ. 5 ಚೈನ್ನ ಹಾಕಿ ಬಟ್ಟೆನ ಈಗ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕು, ಹೀಗೆ ರಿವರ್ಸ್ ಮಾಡಿಕೊಂಡು. ಇಲ್ಲಿ ಬೀಡ್ ಲಾಕ್ ಮಾಡಿದ್ದೀವಲ್ಲ, ಬೀಡ್ ಪಕ್ಕ ಒಂದು ಲಾಕು, ಆ ಸಿಂಗಲ್ ಲಾಕಿಗೆ ಹೋಗಿ ಈ 5 ಚೈನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು. ಬೀಡ್ ಮೇಲೆ ಒಂದು ಪುಟ್ಟ ಆರ್ಚ್ ಥರ ಬರುತ್ತೆ. ಹೀಗೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ 4 ಚೈನ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸ್ಕೊಳ್ಳಿ. ಈಗ ನೋಡಿ, ಇದು 3 ಚೈನ್ ಹಾಕಿದ್ವಲ್ಲ, ಇದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಈಗ ನೀಡಲ್ ಮೇಲೆ 2 ಸಲ ದಾರ ತಂದು ಈ 5 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಿಗೆ ಹೋಗಿ ಮತ್ತೆ ಒಂದು ದಾರನ ತರಬೇಕು. ಈಗ ನೀಡಲ್ ಮೇಲೆ ನೋಡಿ 4 ದಾರ ಕಾಣ್ತಿದೆ. ಈಗ ಇದಕ್ಕೆ 2ಕ್ಕೆ 1, 2ಕ್ಕೆ 1, ಹಾಗೆ 2ಕ್ಕೆ 1, ಹೀಗೆ ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಮಾತ್ರ ನಾನಿಲ್ಲಿ 2 ಸಲ ಟ್ರಿಪಲ್ ಕ್ರೋಶೆಟ್ನ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ 3 ಚೈನ್ ಹಾಕಿರೋದ್ರಿಂದ ಅದನ್ನೊಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪೆಟಲ್ಸ್ ಎಲ್ಲ ಅನ್ಈಕ್ವಲ್ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ಸೊ ಇಲ್ಲಿ ಈಗ ಮತ್ತೆ ಇಲ್ಲಿ ನೋಡಿ 2 ಸಲ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು 5 ಚೈನ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಈಗ ಒಂದು ಚಿಕ್ಕ ಪೆಟಲ್ ಇಲ್ಲಿ ಎಂಡ್ ಆಗುತ್ತೆ. ಮತ್ತೆ 3 ಚೈನ್ನ ಹಾಕೊಳ್ಳೋದು, ನೀಡಲ್ ಮೇಲೆ 2 ಸಲ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಟ್ರಿಪಲ್ ಕ್ರೋಶೆಟ್ನ ಮಾಡೋದು. ಸ್ಟಾರ್ಟಿಂಗಲ್ಲಿ 2 ಸಲ ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೆಲ್ಲ, ಏನಕ್ಕಂದರೆ ಆಲ್ರೆಡಿ ಅಲ್ಲಿ 3 ಚೈನ್ದು ಒಂದು ಕಂಬ ಇದ್ದಿದ್ದ ಕಾರಣಕ್ಕೆ. ಸೊ ಇಲ್ಲಿ ನಾನು 3 ಸಲ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಒಂದು ಬೀಡ್ ಆರ್ಚ್ ಮೇಲೆ ನಮಗೆ ಇಲ್ಲಿ 3 ಪೆಟಲ್ ಬರ್ತಾ ಇದೆ. ನಿಮಗೆ ಇನ್ನೂ ಜಾಸ್ತಿ ಪೆಟಲ್ಸ್ ಬೇಕಂತ ಹೇಳಿದ್ರೆ ಈ ಬೀಡ್ ಸ್ವಲ್ಪ ದೊಡ್ಡ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ಆರ್ಚ್ 5 ಚೈನ್ ಹಾಕಿದ್ದೀನಲ್ಲ, ನೀವು ಇಲ್ಲಿ 6 ಅಥವಾ 7ನ ಹಾಕ್ಕೊಂಡ್ರೆ 3 ಅಥವಾ 4 ಪೆಟಲ್ನ ಮಾಡ್ಬೋದು. ನೋಡಿ 3 ಸಲ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ನಾನು ಮತ್ತೆ 3 ಚೈನ್ನ ಹಾಕ್ಕೊಂಡು 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕೊಳ್ಳೋಣ. ನೀಡಲ್ ಮೇಲೆ 2 ಸಲ ದಾರ ತಂದು 5 ಚೈನ್ ಗ್ಯಾಪಿಗೆ ಹೋಗಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಸೊ ಇಲ್ಲೂ ನಾನು 3 ಸಲ ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಪೆಟಲ್ನ 3 ಚೈನ್ ಹಾಕಿ ಎಂಡ್ ಮಾಡಿದ್ದೆ ಅಲ್ಲ, ಬಟ್ ಇಲ್ಲಿ ನೀಡಲ್ ಮೇಲೆ 1 ಸಲ ದಾರ ತಂದು ಈ ಬೀಡ್ ಪಕ್ಕ ಒಂದು ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಕಾಣ್ತಿದೆಯಲ್ಲ
ಆ ಲಾಕಿನ ದಾರಕ್ಕೆ ಆ ಲಾಕ್ ಮಾಡಿರೋ ಅಂತಹ ದಾರಕ್ಕೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತಂದು ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ಯಾಕಂತೇಳಿದ್ರೆ ಇಲ್ಲಿ ಸ್ಟಾರ್ಟಿಂಗು ಎಂಡಿಂಗು ಫಿನಿಶಿಂಗ್ ಚೆನ್ನಾಗಿ ಬರಲಿ. ಹಾಗೆ ಇದು ಒಂದು ಸ್ಟೆಪ್ಪಲ್ಲಿ ಮಾಡಿರೋ ಥರ ಯಾರಿಗೂ ಗೊತ್ತಾಗೋದೇ ಇಲ್ಲ, 2 ಸ್ಟೆಪ್ಪಲ್ಲಿ ಮಾಡಿರೋ ಅಂಥ ಡಿಸೈನ್ ಅಂತ ಕಾಣುತ್ತೆ. ಸೊ ಹೀಗೆ ಡಬಲ್ ಕ್ರೋಶೆಟ್ನ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ತುಂಬ ಕ್ಯೂಟಾಗಿ ಡಿಸೈನ್ ಬರುತ್ತೆ. ಹೀಗೆ ಬೆರಳಲ್ಲಿ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನು. ನೋಡಿ ಎಷ್ಟು ಕ್ಯೂಟಾಗಿ ಆರ್ಚ್ ಬರುತ್ತೆ ಅಂತೇಳಿ. 3 ಪೆಟಲ್ಸ್ ಇರೋಂತಹ ಆರ್ಚು, ಅದು ಸಿಂಗಲ್ ಸ್ಟೆಪ್ಪಲ್ಲೇ ಮಾಡಿರೋವಂಥದ್ದು. ಇದು ನಿಮಗೆ ಎಲ್ಲ ಥರ ಸ್ಯಾರಿಗೂ ತುಂಬಾ ಸೂಟ್ ಆಗುತ್ತೆ ಅನ್ಬೋದು. ಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿ ಹಾಗೆ ಸಿಂಪಲ್ ಕಾಟನ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ಸ್ಯಾರಿಗೂ ಅಷ್ಟೇ ತುಂಬ ಹೆವಿ ಕುಚ್ಚು ಡಿಸೈನ್ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಈ ಥರ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೋಡಿ ಇಲ್ಲಿ ಎಂಡಲ್ಲಿ ನಾನು 5 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಇಲ್ಲೊಂದು ಲಾಕ್ ಮಾಡಿದ್ದೀನಿ. ಮತ್ತೆ ಪಕ್ಕ ಇನ್ನೊಂದು ಲಾಕ್ ಮಾಡಿ 3 ಚೈನ್ನ ಹಾಕಿ 2 ಅಥವಾ 3 ಚೈನ್ ಹಾಕಿ ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ನಾನಿಲ್ಲಿ ಇಲ್ಲಿ 2 ಸಿಂಗಲ್ ಲಾಕ್ ಯಾಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೂ ಅಷ್ಟೇ ನಾವು 2 ಸಲ ಸಿಂಗಲ್ ಲಾಕ್ ಮಾಡಿದ್ವಲ್ಲ, ಹಾಗಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, 2 ಕಡೆನೂ ಒಂದೇ ಥರ ಕಾಣುತ್ತೆ ಅಂತೇಳಿ. ಹಾಗೆ ನಾನಿಲ್ಲಿ ಕುಚ್ಚುಕಟ್ಟಿ ನೋಡಿ ಫೈನಲ್ ಲುಕ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ 137 ದಾರಾನ ತೊಗೊಂಡು ಕುಚ್ಚುಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಸ್ಯಾರಿ ಕುಚ್ಚು ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತಷ್ಟು ಸ್ಯಾರಿ ಕುಚ್ಚು ಡಿಸೈನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.